ನೀಟ್ ಮರುಪರೀಕ್ಷೆ ಅಲ್ಲ, ಅಗ್ನಿ ಪರೀಕ್ಷೆಗೆ ಕ್ಷಣಗಣನೆ ಆರಂಭವಾಗಿದೆ. ಕಳೆದ ಬಾರಿಯಾದಂತಹ ಎಡವಟ್ಟು ಆಗಬಾರ್ದು ಅಂತೇಳಿ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಾನೀಗ ಮೈಸೂರಿನ ದೇವರಾಜ್ ಮೊಹಲ್ಲಾದ ದೇವರಾಜ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಪರೀಕ್ಷೆಯ ಕೊಠಡಿಯನ್ನು ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಕೊಠಡಿಯ ಹೊರಭಾಗದಲ್ಲಿ ಯಾವೆಲ್ಲ ಪರೀಕ್ಷಾರ್ಥಿಗಳು ಬರ್ತಾರೆ ಅವರ ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಅವೆಲ್ಲವನ್ನೂ ಸಹ ಅಲ್ಲಿ ನಮೂದು ಮಾಡುವಂಥ ಕೆಲಸವನ್ನು ಮಾಡಿದರೆ, ಅದಾದ ನಂತರ ನೀವು ಪರೀಕ್ಷೆ ಬರೆಯುವಂತಹ ಕೊಠಡಿಯ ಒಳಭಾಗಕ್ಕೆ ಹೋದರೆ ಪ್ರಮುಖವಾಗಿ ಕೊಠಡಿಯಲ್ಲಿ ಅಳವಡಿಸಿರುವಂಥದ್ದು CC ಕ್ಯಾಮ್ರಾ. ಅಂದರೆ CC ಕ್ಯಾಮ್ರಾದ ಕಣ್ಗಾವಲಿನಲ್ಲಿ ಎಲ್ಲ ಪರೀಕ್ಷಾರ್ಥಿಗಳು ಸಹ ಪರೀಕ್ಷೆಯನ್ನು ಬರೀಬೇಕು. ಸೊ ಹೀಗಾಗಿ ಯಾವುದೇ ರೀತಿಯಾದಂತಹ ಅಕ್ರಮ ಅವ್ಯವಹಾರಗಳಿಗೆ ಅವಕಾಶವನ್ನು ಮಾಡಿಕೊಡಬಾರದು ಅಂತೇಳಿ CC ಕ್ಯಾಮ್ರಾದ ಕಣ್ಗಾವಲನ್ನು ಪ್ರತಿ ಕೊಠಡಿಯಲ್ಲೂ ಅಳವಡಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಮತ್ತು ಇದರಲ್ಲಿ ಪ್ರಮುಖವಾಗಿ ಗಮನಿಸುವಂಥದ್ದು, ಪ್ರತಿ ಕೊಠಡಿಯಲ್ಲೂ ಎಲ್ಲಿ ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬರ್ತಾರೆ ಅಲ್ಲಿ ಮೊಬೈಲ್ ಜಾಮರನ್ನು ಅಳವಡಿಸುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಯಾರೂ ಮೊಬೈಲನ್ನು ಬಳಸಬಾರ್ದು. ಸೊ ಮೊಬೈಲ್ಗೆ ಯಾವುದೇ ರೀತಿಯಾದಂಥ ಸಿಗ್ನಲ್ ಸಹ ಸಿಗಬಾರ್ದು. ಆ ರೀತಿಯಾದಂಥ ಕ್ರಮಕ್ಕೆ ಇಲ್ಲಿ ಮುಂದಾಗಿರುವಂಥದ್ದು. ಯಾಕಂದರೆ ಕಳೆದ ಬಾರಿ ಸಾಕಷ್ಟು ಎಡವಟ್ಟುಗಳಾಗಿತ್ತು. ಹೀಗಾಗಿ ಸಾಕಷ್ಟು ಅದು ಚರ್ಚೆಗೆ ಕಾರಣವಾಗಿತ್ತು, ಸಾಕಷ್ಟು ವಿವಾದವನ್ನು ಹುಟ್ಟಿ ಹಾಕಿತ್ತು. ಹೀಗಾಗಿ ಈ ಬಾರಿ ಇದು ನೀಟ್ ಪರೀಕ್ಷೆ ಅಲ್ಲ, ಮರುಪರೀಕ್ಷೆ ಅಲ್ಲ, ಅಗ್ನಿ ಪರೀಕ್ಷೆ. ಇದೇ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರ್ದು ಅಂತೇಳಿ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮತ್ತು ಪರೀಕ್ಷಾ ಕೇಂದ್ರದ ಹೊರಭಾಗದಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಯಾಕಂದರೆ 2 ಗಂಟೆಯಿಂದ 5 ಗಂಟೆವರೆಗೂ 3 ಗಂಟೆಗಳ ಕಾಲ ಏನು ಪರೀಕ್ಷಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ, ಪರೀಕ್ಷಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾರೂ ಸಹ ಪರೀಕ್ಷಾ ಕೇಂದ್ರದ ಬಳಿ ಬರಬಾರ್ದು. ಆ ರೀತಿಯಾದಂತಹ ವ್ಯವಸ್ಥೆಯನ್ನು ಪೊಲೀಸರು ಮಾಡುವಂಥದ್ದು. ಯಾರೇ ಅನಧಿಕೃತ ವ್ಯಕ್ತಿ ಬಂದರೂ ಸಹ 100 ಮೀಟರಿಂದ ಆಚೆ ಅವರನ್ನು ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಹೀಗಾಗಿ ಪೊಲೀಸರನ್ನು ಈ ಒಂದು ಕರ್ತವ್ಯಕ್ಕೆ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಪ್ರತಿ ಕೊಠಡಿ ಒಂದು ಪರೀಕ್ಷಾ ಕೇಂದ್ರದ ಬಳಿಯೂ ಪೊಲೀಸರನ್ನು ನಿಯೋಜಿಸಲಾಗಿದೆ. ಮತ್ತು ನೀವು ನೋಡ್ತಾ ಇರ್ಬೋದು, ಪರೀಕ್ಷೆಯಲ್ಲಿ ಇರುವಂತಹ ಸ್ಟಾಫ್ ಏನಿದೆ ಅವರೆಲ್ಲರಿಗೂ ಸಹ ಬ್ರೀಫಿಂಗ್ ಮಾಡುವಂಥದ್ದು. ಯಾವ ರೀತಿ ಪರೀಕ್ಷೆಯನ್ನು ನಡೆಸಬೇಕು, ಮತ್ತು ವಿದ್ಯಾರ್ಥಿಗಳನ್ನು ಯಾವ ರೀತಿ ಪರಿಶೀಲನೆ ಮಾಡಬೇಕು, ಅವರ ದಾಖಲಾತಿಗಳನ್ನು ಯಾವ ರೀತಿ ಪರೀಕ್ಷೆ ಮಾಡುವಂಥದ್ದು, ಮತ್ತು ಬಯೋಮೆಟ್ರಿಕ್. ಯಾಕಂದರೆ ಈಗ ನಾನಾಗಲೇ ಹೇಳಿದಂತೆ 2 ರಿಂದ 5 ಗಂಟೆವರೆಗೂ ಸಹ ಪರೀಕ್ಷೆ ನಡೆದರೂ ಸಹ 11 ಗಂಟೆಯಿಂದಲೇ ಪರೀಕ್ಷಾರ್ಥಿಗಳಿಗೆ ಪರೀಕ್ಷಾ ಕೊಠಡಿಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರ ಬಯೋಮೆಟ್ರಿಕ್ ಇರ್ಬೋದು, ಅವರ ದಾಖಲಾತಿಗಳನ್ನು ಇವೆಲ್ಲವನ್ನು ಪರಿಶೀಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಮಧ್ಯಾಹ್ನ 1:30ವರೆಗೂ ಸಹ ಪರೀಕ್ಷಾರ್ಥಿಗಳಿಗೆ ಪರೀಕ್ಷಾ ಕೊಠಡಿಗೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಾಗಿದೆ. 1:30 ನಂತರ ಯಾರೇ ಬಂದರೂ ಸಹ ಯಾವುದೇ ರೀತಿಯಾದಂಥ ಪ್ರವೇಶಕ್ಕೆ ಅವಕಾಶವನ್ನು ಕೊಡೋದಿಲ್ಲ. 1:30 ಒಳಗೆ ಯಾರು ಬರ್ತಾರೆ ಅವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು. 1:31ಕ್ಕೆ ಬಂದರೂ ಸಹ ಪರೀಕ್ಷಾ ಕೇಂದ್ರದ ಒಳಗಡೆ ಪರೀಕ್ಷೆ ಬರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕಿದೆ ಅಂತೇಳಿ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂಥ ಎಲ್ಲ ಪರೀಕ್ಷಾ ಕೇಂದ್ರದ ಕೊಠಡಿಗಳಿರ್ಬೋದು, ಎಲ್ಲ ಕಡೆಗಳಲ್ಲೂ CC ಕ್ಯಾಮ್ರಾದ ಕಣ್ಗಾವಲನ್ನು ಅಳವಡಿಸಲಾಗಿದೆ. ಅಷ್ಟೇ ಅಲ್ಲ, ಈ ಒಂದು ಕಾಲೇಜಿನ ಒಳ ಆವರಣ ಮತ್ತು ಹೊರ ಆವರಣ ಅದರ ಸಂಪೂರ್ಣವಾದಂತಹ CC ಕ್ಯಾಮ್ರಾದ ದೃಶ್ಯವನ್ನು ಮಾನಿಟರ್ ಮಾಡುವಂಥ ಕೆಲಸ ಸಹ ಆಗ್ತದೆ. ವಿದ್ಯಾರ್ಥಿಗಳು ಯಾವ ರೀತಿಯಾದಂಥ ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಇವೆಲ್ಲದರ ಬಗ್ಗೆ ಸಹ ಸಂಪೂರ್ಣವಾದಂತಹ ವಿವರಗಳನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅಧಿಕಾರಿಗಳಿದ್ದಾರೆ, ಈಗಾಗಲೇ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಸಹ ಮಾಡಿದರು. ಸರ್, ಈಗ ಮೈಸೂರು ಜಿಲ್ಲೆಯಲ್ಲಿ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಮೈಸೂರಲ್ಲಿ ಏನೇನು ಬೇಕು ಎಲ್ಲ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಸರ್. ಮೈಸೂರಲ್ಲಿ ಓವರಾಲ್ 21 ಸೆಂಟ್ರ್ಗಳನ್ನ ಇದ್ದು 7886 ವಿದ್ಯಾರ್ಥಿಗಳು ಎಕ್ಸಾಮ್ ಬರೀತಾ ಇದ್ದಾರೆ. ಸೊ ಮುಂಜಾಗ್ರತಾ ಕ್ರಮಗಳು ಏನೇನು ಬೇಕು ಅದನ್ನೆಲ್ಲ ಪೂರ್ವ ತಯಾರಿಗೆ ಮಾಡಿಕೊಳ್ಳಲಾಗಿದೆ ಸರ್. ಟೈಮಿಂಗು 2 ಗಂಟೆಯಿಂದ 5 ಗಂಟೆ ತನಕ ಎಕ್ಸಾಮ್ ಇರುತ್ತೆ ಸರ್. ಸೊ ಸ್ಟೂಡೆಂಟ್ಗಳು 11 o'clock ಒಳಗಡೆ ಫ್ರಿಸ್ಕಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಫ್ರಿಸ್ಕಿಂಗೋಸ್ಕರ ಬರಬೇಕಾಗುತ್ತೆ, ಬಯೋಮೆಟ್ರಿಕ್ ಆಗಬೇಕಾಗುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಗಳು 1:30 ತನಕ ಬರಬೇಕು ಸರ್. 1:31 ಆದರೂ ಸಹ ನಾವು ಅವ್ರನ್ನ ಅಲೋ ಮಾಡಲ್ಲ. ಸೊ ಈ ರೀತಿ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಸರ್. ಈಗ ತಮ್ಮ ಕಾಲೇಜಿನಲ್ಲೂ ಸಹ ಒಂದು ನೀಟ್ ಪರೀಕ್ಷೆ ಅಲ್ಲ, ಇದೊಂದು ರೀತಿ ಮರುಪರೀಕ್ಷೆನೂ ಅಲ್ಲ, ಅಗ್ನಿ ಪರೀಕ್ಷೆ ತಮಗೂ ಸಹ ಯಾವ ರೀತಿ ತಮ್ಮ ಕಾಲೇಜಿನಲ್ಲಿ ಸಿದ್ಧತೆ ಆಗಿದೆ? ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಇದು ಅಗ್ನಿ ಪರೀಕ್ಷೆನೇ, ಮರುಪರೀಕ್ಷೆ ಅಲ್ಲ ವಿದ್ಯಾರ್ಥಿಗಳ ದೃಷ್ಟಿಯಿಂದ. ಹಾಗಾಗಿ ಏನೇನು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನೆಲ್ಲ ಸಹ NTA ತೆಗೆದುಕೊಂಡಿದೆ. ನಮ್ಮ ಕಾಲೇಜಿನಲ್ಲಿ 240 ವಿದ್ಯಾರ್ಥಿಗಳಿಗೆ 10 ಕೊಠಡಿಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಅದಕ್ಕೆ ಪೂರ್ವಭಾವಿಯಾಗಿ ಏನು ಸಿದ್ಧತೆ ಮಾಡ್ಕೋಬೇಕು ನಾವು, ಅದು ಜಾಮರ್ ಇರ್ಬೋದು, ಫ್ರಿಸ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲನೂ ಮಾಡ್ಕೊಂಡಿದ್ದೇವೆ. ಸೊ ಅದಕ್ಕೆ ಬ್ರೀಫಿಂಗ್ ಸಹ ನಮ್ಮ ಇನ್ವಿಜಿಲೇಟರ್ಸ್ಗೆ ಏನು ಹೇಳಬೇಕು, ಹೇಗೆ ಪರೀಕ್ಷಾ ಕೊಠಡಿಯಲ್ಲಿ ತಮ್ಮ ಕರ್ತವ್ಯನ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಬ್ರೀಫ್ ಮಾಡಲಾಗಿದೆ. ಸೊ ನೀವು ಪರೀಕ್ಷೆನ ಸುಸೂತ್ರವಾಗಿ ನಡೆಸ್ಕೊಟ್ಟು 2 ಗಂಟೆಯಿಂದ 5 ಗಂಟೆಗೆ ಪರೀಕ್ಷೆ ನಡೆಯುತ್ತೆ. ಮಕ್ಕಳ ವಿದ್ಯಾರ್ಥಿ ಸ್ನೇಹಿ ವಾತಾವರಣನ ಕೊಠಡಿಗಳಲ್ಲಿ ನಿರ್ಮಾಣ ಮಾಡಿ ಪರೀಕ್ಷೆಗಳನ್ನ ಸುಸೂತ್ರವಾಗಿ ನಡೆಸ್ಕೊಡ್ತೀವಿ ನಾವು.
ಬೆಳಿಗ್ಗೆ 11 ಗಂಟೆಯಿಂದ ವಿದ್ಯಾರ್ಥಿಗಳು ಬರಲಿಕ್ಕೆ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ NTA. ಅಂದರೆ ಫ್ರಿಸ್ಕಿಂಗ್ ಇರುತ್ತೆ, ಬಯೋಮೆಟ್ರಿಕ್ ಇರುತ್ತೆ, ಅವನ ರಿಜಿಸ್ಟ್ರೇಷನ್ ಇರುತ್ತೆ. ಸೊ ಇದೆಲ್ಲ ಇರೋದ್ರಿಂದ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ, ಮಗು ಗಾಬರಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಧಾನವಾಗಿ ಬರಲಿ ಅಂತ 11 ಗಂಟೆಯಿಂದ 1:30ವರೆಗೂ ಅವಕಾಶ ಮಾಡಿಕೊಟ್ಟಿದೆ. 1:30 ನಂತರ ಯಾವ ವಿದ್ಯಾರ್ಥಿಯೂ ಒಳಗೆ ಪ್ರವೇಶ ಮಾಡಲಿ ಅನುಮತಿ ಇಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಆ ಸಮಯದೊಳಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಅದ ನಂತರ 1:30ಯಿಂದ 2 ಗಂಟೆ ಒಳಗೆ ನಾವು ಏನು ವಿದ್ಯಾರ್ಥಿಗಳಿಗೆ ಪೂರ್ವಭಾವಿಯಾಗಿ ಏನು ಮಾಡಬೇಕು, OMR ಕೊಡೋದಿರ್ಬೋದು, ಕ್ವಶನ್ ಬುಕ್ಲೆಟ್ ಕೊಡೋದಿರ್ಬೋದು, ಅದರ ಎಂಟ್ರಿ ಮಾಡಿಸೋದಿರ್ಬೋದು ಎಲ್ಲ ನಡೆಯುತ್ತೆ. 2 ಗಂಟೆಯಿಂದ 5 ಗಂಟೆವರೆಗೆ ವಿದ್ಯಾರ್ಥಿ ಪರೀಕ್ಷೆಗಳನ್ನು ಬರೀತಾನೆ. 5 ಗಂಟೆಯಿಂದ 5:15ರಲ್ಲಿ ಒಂದು ಕೊನೆಯ ಸಿಗ್ನೇಚರ್ ತೊಗೋಬೇಕಾಗಿರುತ್ತೆ ಮಗು ಹತ್ರ. ಸೊ ಹಾಗಾಗಿ 15 ನಿಮಿಷಗಳ ಕಾಲಾವಕಾಶ, ಆದರೆ ಬರೆಯೋಕ್ಕೆ ಅವಕಾಶ ಇಲ್ಲ ಅಷ್ಟೇ. ಅದು ಸಿಗ್ನೇಚರ್ ಮಾಡಿ ಅದನ್ನು ನಾವು ಪಡ್ಕೊತೇವೆ. ನಂತರ ವಿದ್ಯಾರ್ಥಿಗಳು ತೆರಳುತ್ತಾರೆ. ಸೊ ಸಾಕಷ್ಟು ಮರುಪರೀಕ್ಷೆ ಅಗ್ನಿ ಪರೀಕ್ಷೆ ಬರುವಂಥ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಲ್ಲಿರ್ತಾರೆ. ಅವ್ರಿಗೆ ಏನು ತಾವು ಸೂಚನೆ ನೀಡುವಂಥದ್ದಾದರೆ? ಖಂಡಿತ ಆತಂಕ ಪಡಬೇಕಾಗಿಲ್ಲ. ನಮ್ಮ ಬದುಕೇ ಒಂದು ಪರೀಕ್ಷೆಗಳು ಬರೀತಾನೆ ಹೋಗಬೇಕು, ನಾವು ಉತ್ತೀರ್ಣ ಆಗಬೇಕು ಅಂದರೆ ಪ್ರತಿಯೊಂದು ಸರನ್ನು. ಹಾಗಾಗಿ ಎಲ್ಲ ಪರೀಕ್ಷೆಗಳು ಸರಿಯಾಗಿರುತ್ತೆ, ಉತ್ತೀರ್ಣ ಆಗ್ತೀವಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಬೇಡ. ಸೊ ಎಲ್ಲೋ ವ್ಯತ್ಯಾಸ ಆಗುತ್ತೆ, ಮತ್ತೆ ಬರೆಯೋಣ, ಏನೂ ಆಗಲ್ಲ. ಎಲ್ಲರೂ ಧೈರ್ಯವಾಗಿರಿ ಮಕ್ಕಳು, ವಿದ್ಯಾರ್ಥಿಗಳು ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಲಿ. ಇದು 2ನೇ ಪರೀಕ್ಷೆ ಅಲ್ಲ, ಪರೀಕ್ಷೆ ಬರೀಲಿಕ್ಕೆ ನನಗೆ ಹೆಚ್ಚಿನ ಸಮಯಾವಕಾಶ ಸಿಕ್ತು ಓದ್ಕೊಳ್ಳಿಕ್ಕೆ ಅನ್ನೋ ಒಂದು ಮನಸ್ಥಿತಿನಲ್ಲಿ ಬಂದು ಪರೀಕ್ಷೆನ ಬರಲಿ ಅಂತ ಹೇಳ್ತೇನೆ ಮಕ್ಕಳಿಗೆ. ಇದು ಮೈಸೂರಿನಲ್ಲಿ ನೀಟ್ ಮರುಪರೀಕ್ಷೆಗೆ ಆಗಿರುವಂತಹ ವ್ಯವಸ್ಥೆಗಳು. ಖಂಡಿತವಾಗಿಯೂ ವಿದ್ಯಾರ್ಥಿ ಸ್ನೇಹಿಯಾಗಿ, ವಿದ್ಯಾರ್ಥಿಗಳ ಭವಿಷ್ಯದಿಂದಾಗಿ ಯಾವುದೇ ರೀತಿಯಂಥ ಆತಂಕವಿಲ್ಲದೆ, ಅತಿಯಾದ ಆತ್ಮವಿಶ್ವಾಸವಿಲ್ಲದೆ ವಿಶ್ವಾಸದಿಂದ ಪರೀಕ್ಷೆಯನ್ನು ಬರೀರಿ. ಎಲ್ರಿಗೂ ಸಹ ಒಳಿತಾಗಲಿ ಅನ್ನೋ ಒಂದು ವಿಶ್ವಾಸವನ್ನು ಮತ್ತು ಆಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.